ಮೋಸ ಮಾಡುವಂಥದ್ದು ಅತ್ಯಂತ ಸುಲಭ ಆಗಿದೆ. ಕಾಲ ಬದಲಾದಂತೆ ನಾಗರಿಕತೆ ಬದಲಾಗ್ತಾ ಉಂಟು. ನಾಗರಿಕತೆ ಬದಲಾದಂತೆ ಸಮಾಜದಲ್ಲಿ ಅಪರಾಧಗಳು ಕೂಡ ತನ್ನ ಸ್ವರೂಪನ ಅದರ ಮೂಲ ಸ್ವರೂಪದಿಂದ ವಿಭಿನ್ನ ರೂಪಗಳಾಗಿ ಬದಲಾಗ್ತಾ ಹೋಗುತ್ತೆ. ಈ ಅಪರಾಧ ಮತ್ತು ನಾಗರಿಕತೆ ಒಂದೇ ನಾಣ್ಯದ ರೂಪಗಳು, ಇವನ್ನ ಬೇರ್ಪಡಿಸ್ಕೊಳ್ಳೋಕ್ಕಾಗಲ್ಲ. ನಾಗರಿಕ ಸಮಾಜದಲ್ಲಿ ಅಪರಾಧಗಳು ನಿರಂತರವಾಗಿ ಎಲ್ಲೂ ಸಾಧ್ಯತೆ ಕಳಿಸ್ಕೊಂಡು ಹೋಗ್ತಾನೆ ಇರ್ತದೆ. ಇಲ್ಲಿ ನಮ್ಮ ಉದ್ದೇಶ ಏನು ಅಂತಂದ್ರೆ ನಾಗರಿಕರನ್ನ, ಜನರನ್ನ, ಸಾಮಾಜಿಕರನ್ನ ಸೈಬರ್ ಅಪರಾಧದಿಂದ ರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಅಂತ ತಿಳಿಯೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇಲ್ಲಿ ಮನೆ ಕಲ್ಪನೆ ಆಗಲ್ಲ, ಬದಲಿಗೆ ನಮ್ಮ ಮನಸ್ಸನ್ನ ನಮ್ಮದೇ ಮೊಬೈಲ್ಗಳ ಮುಖಾಂತರ ನಮ್ಮನ್ನ ನಂಬಿಸಿ ನಮ್ಮ ಅಕೌಂಟ್ಗಳಿರುವ ಡೆಪಾಸಿಟ್ ಅಥವಾ ಯಾವುದೇ ಹಣನ ಜೋಡಿಸ್ತಾರೆ. ಸೈಬರ್ ಅಪರಾಧಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಯಾವುದು ಅನ್ನೋನ್ ನಂಬರ್ ಇಂದ ನಿಮ್ಮ ಮೊಬೈಲ್ಗೆ ಲಿಂಕ್ ಬರುತ್ತೆ. ಸೊ ಆ ಲಿಂಕ್ ಒತ್ತಿದಾಗ ಬೇರೆ ಬೇರೆ ಕಡೆ ಬೇರೆ ಬೇರೆ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಅದಾದ್ಮೇಲೆ ನಿಮ್ಗೆ ಪ್ರೈಸ್ ಬಂದಿದೆ ಅಂತ ತಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ತಗೊಂಡು ಆಮೇಲೆ ನಿಮ್ಮನ್ನ ಮೋಸ ಮಾಡಕ್ಕೆ ಅವರು ಬೇರೆ ಬೇರೆ ತರ ಪ್ರಯತ್ನ ಮಾಡ್ತಾರೆ. ನಾನು ವರ್ಕ್ ಮಾಡ್ತಿರೋದು ಟೀಚರ್ ಆಗಿ. ಹೆಂಗೆ ಈ ಕ್ರೈಮ್ಗಳು ಮಾಡ್ತಾರೆ ಅಂತಂದ್ರೆ, ಒಂದು ಮೆಸೇಜ್ ಬಂತು ಟೆಲಿಗ್ರಾಮ್ ಅಲ್ಲಿ, ಫ್ರೀ ಟೈಮ್ ಜಾಬ್ ಅಂತ ಬಂತು. ನಾನು ರಿಪ್ಲೈ ಮಾಡಿದೆ, ಡೈಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ, ಕ್ಲಿಕ್ ಮಾಡ್ತಾ ಹೋದಂಗೆಲ್ಲ ನಿಮ್ಗೆ ರಿವಾರ್ಡ್ ಸಿಗ್ತಾ ಹೋಗುತ್ತೆ. ನಡ್ನೋಡಕ್ಕೆ ಏನಾಗುತ್ತೆ ಸರ್, ನೀವು ಇಷ್ಟು ಕಟ್ಟಬೇಕು ಅಂತ ಬರುತ್ತೆ, ಮತ್ತೆ ನಿಮ್ಗೆ ಅದನ್ನ ಪ್ಲೇ ಮಾಡ್ಲಿಕ್ಕೆ ಮುಂದೆ ಬಿಡ್ತೀವಿ ಅಂತ 52,000 ಬಂತು. ಅವ್ರದ್ದೆಲ್ಲ ಬ್ಯಾಂಕ್ ಡೀಟೇಲ್ಸ್ ನನ್ಗೆ ಕಳಿಸು, ನಿಮ್ ಅಕೌಂಟ್ ಅಲ್ಲಿ ನೋಡಿದ್ರೆ 1 crore ಇದೆ, ಅಲ್ಲಿ ಕ್ರೋರ್ಗಳನ್ನ ತೋರಿಸ್ಬಿಟ್ರ 20 ಲಕ್ಷ ಹೆಂಗ ಅರೇಂಜ್ ಮಾಡಿ 10 ಲಕ್ಷ ನಾನು ಹಾಕ್ತೀನಿ. ಅಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ ನನ್ ಟೈಮು, ಏನೋ ಗೊತ್ತಿಲ್ಲ. ಆ ಲೆಕ್ಕದಲ್ಲಿ ಯಾವ ಫ್ರಾಡ್ ನನಗೆ ಅಂತಾನೆ ಬಂದಿಲ್ಲ, ಹೋಗ್ತಾನೆ ಇರ್ತದೆ. ಹಿಂಗೆ 20 ಲಕ್ಷ ಕಟ್ತೀವಿ, ನೆಕ್ಸ್ಟ್ 40 ಲಕ್ಷ